ಇವನು ಕೃಷ್ಣ, ಇವಳು ಹರಿಣಿ. ಗೊತ್ತ ಬಿಡಿ ಸರ್, ಅಣ್ಣ ತಂಗಿ. ಎಷ್ಟು ಹುಡ್ಕೊಂಡ್ರು ನಮ್ ಕೈಗೆ ಸಿಗ್ತಾ ಇಲ್ವಲ್ಲೋ ಸಾರ್. ಈ ಕೃಷ್ಣ ಬೋಲು ಪಾಕಡ ಯಾನ್ ಮಾಡಿಸ್ಬಿಡ್ತಾನೆ. ಹೋದ್ ತಿಂಗಳು ನಿಮ್ ಪರ್ಸ್ನ ಎದುರಿಸ್ಬಿಟ್ಟಿದ್ದ. ಇವಾಗ ಯಾಕೋ ಮಾತು ಯಾರು ಇರ್ಲಿಲ್ವಲ್ಲ, ಅದಕ್ಕೆ ಜ್ಞಾಪಕ. ಕೃಷ್ಣನ ಇರ್ಬೇಕು ನೋಡಿ. ಮುಚ್ಚೋ ಬಾಯ್. ಅದೇ. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ ಸ್ಪೀಕಿಂಗ್. ಅಲ್ಲ ನಾನು ಸೋಮಣ್ಣ. ಲೇ ಸೋಮಣ್ಣ, ಹಳ್ಳಿಯಿಂದ ಪೇಟೆಗೆ ಯಾವತ್ತ ಬಂದೆ? ಬೆಳಗ್ಗೆನೆ ಬಂದೆ ಕಣಣ್ಣ. ಜಮೀನ್ ಮಾಡಿದೆ, 2 ಲಕ್ಷ ರೂಪಾಯಿ ಬಂತು. ಆ ದುಡ್ಡು ತಗೊಂಡ್ಬಂದಿದ್ದೀನಿ. ಯಾವ್ದಾರ ಬ್ಯಾಂಕ್ಗೆ ಹಾಕ್ಬೇಕಲ್ಲ ಅಣ್ಣ. ಏ ಸೋಮಣ್ಣ, ಅಲ್ಲ ಕಣೋ, ಹಳ್ಳಿಯಿಂದ ಪೇಟೆಗೆ ಯಾರನ್ನ ದುಡ್ಡು ತರ್ತಾರೇನೋ? ಇಲ್ಲಿ ಜಾಣ ಕಳ್ಳರಿದ್ದಾರೆ. ಮೊದ್ಲೇ ನೀನ್ ಗುಗ್ಗು, ನಿನ್ನ ಹತ್ರ ಹಣ ಇದೆ ಅಂತ ಗೊತ್ತಾದ್ರೆ ನೀನ್ ತಲೆ ಸೌರಿ ದುಡ್ಡನ್ನ ಕಿತ್ಕೊಂಡ್ಬಿಡ್ತಾರೆ. ಓಂ ಭೀಮ್ ಭೋಂ ಭೂಮ್ ಥೂಮ್. ಏ ಯಾವನದು ಮಂತ್ರವಾದಿ? ನಾನೇ ಕಣಣ್ಣ, ಮಂತ್ರವಾದಿ ಸಾಕಬಿಟ್ಟಿದ್ದೀನಿ. ಪರವಾಗಿಲ್ಲ ಕಣ ಸೋಮ, ನಾನ್ ನಿನ್ನ ಗುಗ್ಗು ಅನ್ಕೊಂಡ್ಬಿಟ್ಟಿದ್ದೆ. ನೀನು ಕಿಡ್ನಿ ಉಪಯೋಗಿಸ್ತ್ಯಾ? ನಾನು ನಿಲುವಾಗಿ ತುಂಬಾ ಜೇಬುಗಳವನು. ಏನು ಗ್ರಾಮ ಪಂಚಾಯತ್ ಎಲೆಕ್ಷನ್ ಏನಾದ್ರು ನಿಲ್ತೇನು? ಪುರಾಣ ಅದೆಲ್ಲ ನಮ್ಗೆ ಯಾಕೆ ಅಣ್ಣ, ಯಾರಿಗೂ ಗೊತ್ತಾಗಬಾರ್ದು ಅಂತ ಒಂದೊಂದು ಜೇಬು 10,000 ಮಡ್ಗಿವ್ನೆ. ಒಟ್ಟು 2 ಲಕ್ಷ ರೂಪಾಯಿ ಅದಣ್ಣ. ಅಲ್ಲ, ಈ ಮಂತ್ರವಾದಿ ನೋಡಿದ್ರೆ ಯಾವನ ಕಳ್ಳ ಹತ್ರ ಬಂದಾನೆ. ಡೈರೆಕ್ಟ್ ಆಗಿ ಹೇಳ್ದೆ ಕಣ, ಮಂತ್ರವಾದಿಗಳ ಸವಾಸ ಯಾಕೆ ಅಂತ ನಿನ್ನ ಹತ್ರನೇ ಬರೋದಿಲ್ಲ. ನೋಡೋ, ಹೋಗಿ ನೀನು ನಿಮ್ ಬಂಧುಗಳ ಮನೆಗೆ ಸೇರ್ಕೊ. ನಾನ್ ಸಾಯಂಕಾಲ ಬಂದು ನಿನ್ ನೋಡ್ತೀನಿ. ಹುಷಾರಾಗಿ ಹೋಗು. ಸಿಟಿ ಕಳ್ರು ಯಾ ಮಾರಿದ್ರೆ ನೀನ್ ಹಾಕೊಂಡ್ರೆ ಚಡ್ಡಿನೇ ಕದ್ದು ಬಿಡ್ತಾರೆ. ಅಂದಾಗೆ ಅಕ್ಕಪಕ್ಕ ಯಾರು ಇಲ್ಲ ತಾನೆ? ಇಲ್ಲಣ್ಣ, ಯಾವನೇ ಇಲ್ಲ. ಸರಿ, ಹುಷಾರಾಗಿ ಹೋಗಿ ಸೇರ್ಕೊ. ಯಾರಣ್ಣ? ನಿನಗೆ ಯಾಕಣ್ಣು? ನಮ್ಮ ಒಳ್ಳಿದಾಗೆ ಆಗಾಗ ನಾಟಕ ಆಡಿದ್ದು ಇವತ್ತು ಸಾರ್ಥಕ ಆಯ್ತು. ಓಹೋ, ಮಂತ್ರವಾದಿ ಬಂದಿದ್ದಾನೆ ಸಿಟಿಗೆ, ಅದು ಹಳ್ಳಿಯಿಂದ. ನಮ್ಮ ಮನೇಲಿರೋ ದೆವ್ವ ಓಡಿಸಿದ್ರೆ ಈ ದೆವ್ವದಿಂದ ನನಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಆದ್ರೆ ಈ ಮಂತ್ರವಾದಿನ ಮನೆಗೆ ಕರ್ಕೊಂಡು ಹೋಗೋದು ಹೇಗೆ? ಸಣ್ಣ ಪಿಂಡಗಳಿರ ತುಂಬಾ ಹಳೇದಾಗೋಯ್ತು ಕಣ. ಕಷ್ಟಗಳಿರ ಇದು ಅದಕ್ಕಿಂತನೂ ಹಳೇದಾಗೋಯ್ತು. ಯಾವ ಕೆಲಸ ಹೇಳಿದ್ರು ನೆಟ್ಟಗೆ ಮಾಡಲ್ವಲ್ರು. ವಾಟರ್ ಬಿಲ್ ಕಟ್ಟಿ ಅಂದ್ರೆ ಕರೆಂಟ್ ಆಫೀಸ್ಗೆ ಯಾಕೆ ಹೋದ್ರಿ? ಹೇಳಿದ್ದು ನೀರಿಂದನೇ ಕರೆಂಟ್ ಬರೋದು. ನೀರಿನ ಆಫೀಸು ಒಂದೇ, ಕರೆಂಟ್ ಆಫೀಸು ಒಂದೇ. ಒಂದಿಲ್ಲದೆ ಇನ್ನೊಂದಿಲ್ಲ ಅಂದ, ಅದಕ್ಕೆ ಕರೆಂಟ್ ಆಫೀಸಿಗೆ ಹೋದ್ವಿ. ಅಲ್ಲಿ ಕಟ್ಟಿಸ್ಕೊಂಡ್ರ? ಇಲ್ಲ, ಕಟ್ಟಿಸ್ಕೊಳ್ಳಿಲ್ಲ. ನೀರಿನ ಆಫೀಸ್ಗೆ ಹೋಗಿ ಕಾವೇರಿ ಖಾಲಿ ಕೂಡ ಹಿಡ್ಕೊಂಡು ನಿಂತಿರೋ ವಿಗ್ರಹ ಇರುತ್ತೆ, ಅದೇ ನೀರಿನ ಆಫೀಸು ಅಂದ್ರು. ಹಾಗೆ ಹುಡುಕ್ತಾ ಹೋದ್ವಾ? ಅಲ್ಲಿ ಕಾವೇರಿ ಇತ್ತು, ಆದ್ರೆ ಕೊಡ ಇರ್ಲಿಲ್ಲ. ಆಮೇಲೆ ಏನಾಯ್ತು? ಕೈಯಲ್ಲಿದ್ದ ಕೊಡ ಏನಾಯ್ತು ಅಂತ ಕೇಳಿದ್ವಿ. ಈ ವಿಗ್ರಹದ ಕೈನಲ್ಲಿ ಕೊಡ ಇರಲ್ಲ, ಇದು ಆಂಕಾಳಮ್ಮನ ವಿಗ್ರಹ ಅಂತ ಹೇಳಿದ್ರು. ವಾಟರ್ ಬಿಲ್ ಕೊಟ್ಟೋಕೆ ಆಂಕಳಮ್ಮನ್ ಗುಡಿಗೆ ಹೋಗಿದ್ರ? ರೊಕ್ಕ ರೊಕ್ಕ ಬಿತ್ತು ಬಿತ್ತು. ನಾವ್ ಯಜಮಾನ ಕೊಡ್ರೆ ನಾನ್ ಸುಮ್ಮನೆ ಇರಲ್ಲ. ಗುಡಿಗೆ ಹೋಗೋದು ತಪ್ಪ? ಗುಡಿಗೆ ಹೋಗಿ ಅಲ್ಲೇ ಬಿಡಾರ ಊಡ್ಲಿ, ನಾನು ಕೇಳೋದಿಲ್ಲಮ್ಮ. ಒಂದು ವಾಟರ್ ಬಿಲ್ ಕೊಟ್ಟೋಕಾಗ್ದಿರೋ ವ್ಯಾಪ್ರನ್ನ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಲ್ಲ, ನಿಮ್ಮನ್ನು ನೋಡ್ತಾ ಇದ್ರೆ ಈ ಟೈಲ್ಸ್ನ ತೆಗೆದು ಅದ್ರ ಒಳಗೆ ಮುಚ್ಚ ಹಾಕೋಣ ಅನ್ಸ್ತಾ ಇದೆ. ಏನಪ್ಪ, ಇನ್ನ ಎಷ್ಟ್ ದಿನ ಅಂತ ಅಣ್ಣ ಹತ್ರ ಹೀಗೆ ಬಯಸ್ಕೋತೀರಾ? ಏನಾದ್ರೂ ಸಾಧ್ಯ ಮಾಡಿ ತೋರಿಸ್ಬಾರ್ದಾ? ನಮಗೂ ಸಾಧ್ಯ ಮಾಡ್ಬೇಕು ಅಂತ ಆಸೆ ಇದೆ ಕಣಮ್ಮ. ಆದ್ರೆ ಸಾಧ್ಯ ಮಾಡೋದಕ್ಕೆ ದುಡ್ಡು ಬೇಕಲ್ಲ. ಸಾಧನೆ ಮಾಡ್ತಾರಂತೆ, ದುಡ್ಡು ಕೊಟ್ಟು ಕಳ್ಸು. ಇವರ ಸಾಧನೆ ಮಾಡೋದಕ್ಕೆ ನಾನು ಯಾಕಮ್ಮ ದುಡ್ಡು ಕೊಡ್ಲಿ? ನೀನ್ ದುಡ್ಡು ಕೊಟ್ಟಿರಂದ್ರೆ ಮತ್ತವ್ರು ಇನ್ನೇನ್ ಸಾಧನೆ ಮಾಡ್ತಾರೆ? ಇವ್ರು ಕೇಳಿದಾಗೆಲ್ಲ ಕಿತ್ತಿ ಕೊಡೋದಕ್ಕೆ ನಾನೇನ್ ದುಡ್ಡಿನ ಗಿಡನ ಹಾಕಿದ್ದೀನಿ. ಅಣ್ಣಯ್ಯ, ನೀನು ಇದೇ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಇದೇ ಫ್ಯಾನ್ಗೆ ನೇಣು ಹಾಕೊಳ್ತಿದ್ದೆ. ನಮ್ಗೇನು ಸಾಯೋದಕ್ಕೆ ಭಯ ಆಗ್ತಿಲ್ಲಪ್ಪ. ಆದ್ರೆ ಸಾಯೋದಕ್ಕಿಂತ ಮುಂಚೆ ಏನಾದ್ರೂ ಸಾಧನೆ ಮಾಡಿ ತೋರಿಸ್ಬೇಕನ್ನೋ ಛಲ ಇದೆ, ತೋಳಿನಲ್ಲಿ ಬಲ ಇದೆ. ಎಲ್ಲ ಇದೆ, ಆದ್ರೆ ತಲೆಯಲ್ಲಿ ಇರ್ಬೇಕಾದ್ದೇ ಇಲ್ಲ. ಇನ್ನೊಂದು ಒಂದೇ ಒಂದು ಎಕ್ಸಾಮ್ ಕೊಡಿ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ತೋರಿಸ್ತೀವಿ. ಜಸ್ಟ್ ಮಿನಿಟ್. ಈ 5,000 ಬ್ಯಾಂಕಿಗೆ ಕೊಟ್ಟು ಬನ್ನಿ. ಏನಪ್ಪ, ಬ್ಯಾಂಕ್ ಕಟ್ ಬನ್ನಿ ಅಂದ್ರೆ ಬ್ಯಾಂಕ್ ಬಾಗ್ಲಿಗೆ ತೋರಣ ತರ ಹಾಕ್ಬಿಟ್ಟು ಬರೋದಲ್ಲ, ಅಣ್ಣಯ್ಯನ ಅಕೌಂಟ್ಗೆ ಜಮಾ ಮಾಡಿ. ನಾನು ನೀನು ಅಷ್ಟು ದಡ್ಡ ಅನ್ಕೊಂಡಿದ್ಯಾ? ನನಗ್ ಗೊತ್ತು, ಬಾಬುನ ಅಕೌಂಟ್ಗೆ ಇದನ್ನು ಜಮಾ ಮಾಡ್ತೀನಿ. ಆದ್ರೆ ಸುಮ್ನೆ ಜಮಾ ಮಾಡಕ್ಕಾಗುತ್ತಾ? ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ಲ. ಮೊದಲು ಬ್ಯಾಂಕಿಗೆ ಕಟ್ಟಿ ರಸೀದಿ ತಗೊಂಡು ಬನ್ನಿ. ನಿಮ್ಮ 200 ರೂಪಾಯಿನ ನಿಮ್ಮ ಮುಖದ ಮೇಲೆ ಬಿಸಾಕ್ತೀನಿ.
ಅಲ್ಲೋ ಪದ್ದು ಎಲ್ರು ಲಕ್ಷ 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 ಸಂಪಾದನೆ ಮಾಡ್ತಾರ ಕಣ ನಾವ್ ಯಾವಾಗ್ಲೂ ಹಾಗೆ ಸಂಪಾದನೆ ಮಾಡೋದು ಅದಕ್ಕೆಲ್ಲ ಒಳ್ಳೆ ಟೈಮ್ ಬರ್ಬೇಕು ಕಣ. ಹಾಳಾದ ವಾಚಿಂದ ಯಾವಾಗ ಒಳ್ಳೆ ಟೈಮ್ ಬರುತ್ತೋ ಏನೋ. ಲೇ ಪಾಂಡ್ರಂಗ ನಮ್ಗೆ ಯಾವಾಗ್ಲೂ ಬಾಯಿಗೆ ಬಂದಂಗೆ ಬೈತಾ ಇರ್ತಾನ. ಅವ್ನು ಬೈಯೋದ್ ನಿಲ್ಸೋವರೆಗೂ ನಮ್ಗೆ ಒಳ್ಳೆ ಟೈಮ್ ಬರೋದಿಲ್ವಾ? ಪದ್ದು ಏನಾದ್ರು ಮ್ಯಾಜಿಕ್ ಆಗಿ ದುಡ್ಡು ಹಂಗಂಗೆ ಉದುರೋಗ್ಬಿಟ್ರೆ ಹೆಂಗಿರುತ್ತೆ. ಅಲ್ಲಿ ನೋಡೋ ಮಂತ್ರವಾದಿ. ಓಂ ಬಾಂ ಬೇಂ ಭೂಸ್. ಮಂತ್ರವಾದಿಗಳೇ ಸ್ವಲ್ಪ ನಿಲ್ತೀರಾ? ಯಾವನು? ಅದು ನಮ್ಮ ಮನೆಗೆ ಬಂದ ಸಣ್ಣ ಪೂಜೆ ನಡೆಸ್ಕೊತೀರಾ ಸ್ವಾಮಿಗಳೇ? ಇಲ್ಲ, ನಂಗೀಗ ಮಸಾಣ ಪೂಜೆ ಇದೆ. ಆ ಪೂಜೆ ಆಗೋ ಗಂಟ ನಾನು ಯಾರ ಮನೆಗೂ ಹೋಗಂಗಿಲ್ಲ. ಏನ್ ಸ್ವಾಮಿ ಹಿಂಗಂತೀರಾ? ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ಲೈಟಾಗಿ ಒಂದು ಪೂಜೆ ಮಾಡಿಸ್ಬಿಟ್ಟು ಹಂಗೆ ಸ್ಮಶಾನ ಕೊಟ್ಬಿಡಿ. ಇಲ್ಲಪ್ಪ, ನಾನು ಮಸಾಣ ಪೂಜೆ ಆಗೋ ಗಂಟ ಎಲ್ಲ ಹೋಗಂಗಿಲ್ಲ. ನೋಡು, ನನ್ನ ದಾರಿ ಗಂಟ ಬಂದು ನಿನ್ ಕೆಟ್ಟ ಆಯ್ತದೆ. ಹೋಯ್ತಾರು. ಬೇಡ ಬೇಡ ಸ್ವಾಮೀಜಿ, ಹಂಗಾದ್ರೆ ಒಂದು ಕೆಲಸ ಮಾಡಿ ನಿಮ್ಮ ಮಕ್ಕಳು ತೋರಿಸ್ಬಿಡಿ, ದರ್ಶನ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟೇಯಾ? ನೋಡು, ಮಿಸ್ ಕಾರ್ಯ ಕತ್ತು ಇದು ಬಿಡ್ತೀನಿ. ಮ್ಯಾಜಿಕ್ ಬಾಬಾ, ಮ್ಯಾಜಿಕ್ ಬಾಬಾ, ಮ್ಯಾಜಿಕ್ ಬಾಬಾ, ಮ್ಯಾಜಿಕ್ ಬಾಬಾ. ಬರ್ರಿ ಬರ್ರಿ, ಇವನು ಮ್ಯಾಜಿಕ್ ಮಾಮ. ಇವನ್ನ ಅಲ್ಲಾಡ್ಸಿದ್ರೆ ದುಡ್ಡು ಹೆಂಗೆ ಬುರ್ 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 ಉದುರ್ತದೆ ಗೊತ್ತಾರ? ನಮ್ಗೆ ನಿಮ್ಗೆ ಬೇಕಾ? ಇವ್ನು ಹಿಡ್ಕೊಂಡು ಇನ್ನು ಚೆನ್ನಾಗಿ ಅಲ್ಲಾಡ್ಸಿ. ಲಕ್ಷ ಲಕ್ಷ ಬೀಳುತ್ತೆ, ಅಲ್ಲಾಡ್ಸಿ. ಏನು ಉದುರ್ತಾನೆ ಇಲ್ವಲ್ಲ? ನಾವು ಇನ್ನು ಜೋರಾಗಿ ಅಲ್ಲಾಡಿಸ್ಬೇಕು ಅನ್ಸುತ್ತೆ, ಇನ್ನು ಜೋರಾಗಿ ಅಲ್ಲಾಡಿಸು. ಹೊಡಿತಾ ಇದ್ದೀರಿ ಸರ್? ಅಮಾಯಕ ಹಳ್ಳಿಯಿಂದ ಬಂದ್ರೆ ಅವನ್ನ ಅಳ್ಳಾಡಿಸಿ ದುಡ್ಡು ಕಿತ್ಕೊಂಡ ಕೂತಿದ್ದೀರೇನಾ? ಸರ್, ನಾವೆಲ್ಲಿ ಕಿತ್ಕೊಂಡ್ವಿ ಸರ್? ಅದ್ಯಾವ್ರ ಬಂದ ಚೆನ್ನಾಗಿ ಅಲ್ಲಾಡ್ಸಿ ದುಡ್ಡೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟ. ಇವ್ರು ಅವ್ನ ಕಡೆಯವ್ರೇನ? 2 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗ್ಬಿಟ್ಟ. ನಿಮ್ಮನ್ ಸುಮ್ನೆ ಬಿಡಲ್ಲ ಕಣ, ಎಲ್ಲ ವಿಚಾರಿಸ್ಕೊಬೇಕು, ಅಲ್ಲಿ ವಿಚಾರಿಸ್ಕೊಂತೀನಿ. ಅಣ್ಣ, ನನಗೆ 2 ಲಕ್ಷ ರೂಪಾಯಿ. ನಿಮ್ ಬಾಕ್ ನನ್ನ ಸಾಹೇಬ್ರೆ ಸತ್ತೋಗ್ಬಿಟ್ಟವ್ರ, ಕೊಡ್ತಾರ ಬಿಡು. ಆಚೆ ಕಡೆ ಹೋಗೋದು, ಏನಾದ್ರೂ ತೊಂದರೆ ಮಾಡ್ಕೊಂಡು ಬರೋದು, ಇದೇ ಆಗೋಯ್ತೆ ನಿಮ್ಮ ಮನೆ ಬರಹ. ನಮ್ಮ ಯಜಮಾನ್ರಿಗೆ ಎಷ್ಟು ಸತಿ ಹೇಳಿದೀನಿ, ಚೆನ್ನಾಗಿ ಬೆಂಡ್ ಹತ್ತಿ ಮನೆಯಲ್ಲೇ ಕೂಡ ಹಾಕಿ ಅಂತ. ಅವರೆಲ್ಲ ನನ್ನ ಮಾತು ಕೇಳ್ತಾರೆ. ಚೆನ್ನಾಗಿ ಹೇಳ್ಬಿಟ್ಟೆ ಕಣೆ. ಇವು ಮನೆಗೆ ಬಿದ್ದಿದ್ರೆ ದುಡಿಯೋದು ಯಾವಾಗ, ಸಂಪಾದನೆ ಮಾಡೋದು ಯಾವಾಗ? ಬ್ಯಾಂಕ್ ಕಟ್ಟೋದಕ್ಕೆ ಅಂತ ಕೊಟ್ಟಿದ್ದು 5,000 ರೂಪಾಯಿನ ಕಳ್ಕೊಂಡ್ ಬಂದಿದ್ದಾರೆ. ಇವ್ರ ಯೋಗ್ಯತೆಗೆ ದುಡ್ಡಿನ ಬೆಲೆ ಏನ್ ಗೊತ್ತಾಗ್ಬೇಕು. 100 ರೂಪಾಯಿ ಹಾಕ್ಬೇಕು ಅಂದ್ರೆ ಎಷ್ಟು ನೋಟ್ ಸೇರಿಸ್ಬೇಕು? 100 ರೂಪಾಯಿ ನೋಟ್ ಸಾಕಲ್ವಾ? ಇಷ್ಟೇ ಇವ್ರ ಯೋಗ್ಯತೆ. ಲೇ ಚಂಪಾ, ನಮ್ಮ ಯಜಮಾನ್ರನ್ನ ಯಾಕೆ ಬೈತಾ ಇದೀಯಾ? ನಮ್ಮ ಯಜಮಾನ್ರನ್ನ ಬೈಯಕ್ ನಿನ್ಗೇನ್ ಹಾಕಿದೆ? ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಏನು ಅನ್ನೋದು ಮೊದ್ಲೇ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಕೊಟ್ಟರು 5,000 ರೂಪಾಯಿನ ಕಳ್ಕೊಂಡ್ ಬಂದಿದಾರಲ್ಲ, ಇವ್ರ ಮಕ್ ಉಗದೇನೆ ಮಂಗಳಾರತಿ ಎತ್ತಾರ. 5,000 ರೂಪಾಯಿ ಕೊಟ್ಟರೆ ನಮ್ಮ ಅಣ್ಣ ತಾನೆ, ನಮ್ಮ ಅಣ್ಣ ವಿಚಾರಿಸ್ಕೊತಾನೆ ಬಿಡು. ನೀನ್ ಯಾರು ಬೈಯಕ್ಕೆ? ಇವತ್ತಲ್ಲ ನಾಳೆ ನಾನು ಈ ಮನೆ ಸೊಸೆ ಆಗೋಳು, ಅದಕ್ಕೆ ಈಗಿಂದನೇ ಚಾರ್ಜ್ ತಗೋತಾ ಇದ್ದೀನಿ. ಮಾಸ್ತ್ರ ಮಾಸ್ತ್ರ ಮಾಸ್ತ್ರ. ನಮ್ ಸಾಬ್ರು ಸುಸ್ತ್ರ. ಇನ್ಸ್ಪೆಕ್ಟ್ರೆ, ಏನ್ ಸಮಾಚಾರ? ನಮ್ಮನೆವರೆಗೂ ಬಂದ್ಬಿಟ್ಟಿದ್ದೀರಲ್ಲ. ನೋಡಿ ರಂಗಮ್ಮ ಅವರೇ, ಈ ಸೋಮಣ್ಣ ನಮ್ಮ ಸಂಬಂಧಿ, ಇವನು ಮ್ಯಾಜಿಕ್ ಮನುಷ್ಯ ಅಲ್ಲ. ಇವರಿಬ್ರು ನಾನು ಹಿಡ್ಕೊಂಡ್ರು, ಇನ್ನೊಬ್ಬ ಬಂದು ನನ್ನ ಎಲ್ಲ ಆಡ್ತ 2 ಲಕ್ಷ ರೂಪಾಯಿ ಮುದ್ರೋಯ್ತು, ತಾನು ಹೊಂಟೋಗ್ಬಿಟ್ಟ. ಸರ್, ನಾವು ನಿಮ್ಮನ್ನ ಹಿಡ್ಕೊಂಡಿದ್ ನಿಜ, ಆದ್ರೆ ನಿಮ್ಮನ್ನ ಅಲ್ಲಾಡಿಸಿ ದುಡ್ಡು ಉದುರಿಸಿ ಕತ್ಕೊಂಡೋಗಿದ್ದು ನಾವಲ್ಲ, ಅವ್ನು ಯಾರೋ ಬೇರೆ ಕಳ್ಳ. ಹೌದಾ? ಹಾಗಾದ್ರೆ ಆ ಕಳ್ಳ ಇವನೇ ನಾನು ನೋಡಿ. ಹಾಗಿದ್ರೆ ನಿಮ್ಗೂ ಈ ಕಳ್ಳ ಕೃಷ್ಣನ್ಗೂ ಲಿಂಕ್ ಇದೆ ಅಂತ ಆಯ್ತು. ಇನ್ಸ್ಪೆಕ್ಟರ್ ಅಂಕಲ್, ನಮ್ಮ ಯಜಮಾನ್ರು ಮತ್ತೆ ಪದ್ದು ತುಂಬಾ ಒಳ್ಳೆಯವರು. ಅವ್ರ ಅಂತ ಕೆಲಸ ಎಲ್ಲ ಮಾಡಲ್ಲ. ಅಣ್ಣಯ್ಯ ಅಣ್ಣಯ್ಯ ಏನಮ್ಮ ದೇವ್ರು ಕೊಟ್ಟ ತಂಗಿ? ಅಣ್ಣಯ್ಯ, ಸಪೋರ್ಟ್ ಮಾಡಣ್ಣಯ್ಯ. ಯಾರಿಗೆ ಸಪೋರ್ಟ್ ಮಾಡ್ಲಿ? ನಿನಗ್ ಮಾಡ್ಲಾ, ಇವ್ರಿಗೆ ಮಾಡ್ಲಾ? ನಮ್ಮ ಯಜಮಾನ್ರಿಗೆ ಮತ್ತೆ ಪದ್ದುಗ್ ಸಪೋರ್ಟ್ ಮಾಡಣ್ಣಯ್ಯ. ಶಿಶುಪಾಲ್ ಸಾಹೇಬ್ರೆ, ಇವರಿಬ್ರು ತುಂಬಾ ಒಳ್ಳೆ ಹುಡುಗರು, ಎಷ್ಟು ಒಳ್ಳೆ ಹುಡುಗರು. ವಸ್ತುವಿನಂತ ಮನುಷ್ಯರು. ಹಾಗಿದ್ರೆ ದಿನಕ್ಕೆ ಎಷ್ಟು ಲೀಟರ್ ಕರೀತಾರೆ? ಸರಿಯಲ್ಲ, ದುಡ್ಡು ತೋರಿಸಿ ಕರ್ದಾಗ ಬರ್ತಾರೆ. ಪಾಂಡುರಂಗ, ನಿನಗೆ ವಿಷಯ ಗೊತ್ತಾ?
ಗೊತ್ತಿಲ್ಲ, ನನ್ನ ದೇವರ ಕೊಟ್ಟ ತಂಗಿ ಸಪೋರ್ಟ್ ಮಾಡು ಅಂದ್ಲು, ಮಾಡ್ತಿದ್ದೀನಿ. ಅಲ್ಲ, ಎಲ್ಲಾರು ನಿಮ್ ತರನೇ ಆಗ್ಬಿಟ್ರೆ ದೇಶದ ಗತಿ ಏನು? ಇವರಿಬ್ರು ತಪ್ಪು ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಅಂಕಲ್, ನಮ್ಮ ಯಜಮಾನ್ರು ಮತ್ತೆ ಪದ್ದು ತಪ್ಪು ಮಾಡಂತವ್ರೆ ಅಲ್ಲ. 5,000 ರೂಪಾಯಿ ಕೊಟ್ಟಿದ್ದೆ, ಬ್ಯಾಂಕಿಗೆ ಹೋಗಿ ಕಟ್ ಬಂದಿರ್ತಾರೆ. ಪಾಂಡುರಂಗ, ನಿನ್ಗಿನ್ನೂ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಸೋಮಣ್ಣ ಹೇಳು. ಇನ್ನೊಂದಪ್ಪನೇ, ನ್ಯಾಯ ಸಿಗೋರ್ಗು ಹೇಳ್ತಾನೆ ಇರ್ಬೇಕು. ನಾನು ಆ ದಿನ ಗೊತ್ತಿದ್ನ ಇವ್ರಿಬ್ರು ನಾನು ಹಿಡ್ಕೊಂಡ್ರ ಅವ್ನು ಯಾವನ ಇನ್ನೊಬ್ಬ ಬಂದು ನನ್ನ ಅಲ್ಲಾಡ್ಸಿನ ನಂದು 2 ಲಕ್ಷ ರೂಪಾಯಿ ಮುದ್ರು ಆಯ್ತು, ತಾನು ಹೊಂಟೋಗ್ಬಿಟ್ಟ. ಪಾಂಡ್ರಂಗ, ಅದೇ ಸಮಯದಲ್ಲಿ ನೀನ್ ಕೊಟ್ಟು 5,000 ರೂಪಾಯಿ ಕೆಳಗ್ ಬಿತ್ತು ಕಣ, ಅದನ್ನು ಕಲ್ಲ ಎತ್ಕೊಂಡು ಓಡೋಗ್ಬಿಟ್ಟ. ಬಿತ್ತು ಬಿತ್ತು. ಪಾಂಡುರಂಗ, ಅವ್ರಿಬ್ಬರನ್ನ ಕಳಿಸು, ನಾವು ಕರ್ಕೊಂಡು ಹೋಗ್ತೀನಿ. ಅಣ್ಣಯ್ಯ, ಇವ್ರಿಬ್ರನ್ನ ಜೈಲಿಗೆ ಕಳ್ಸಿದೆ ಆದ್ರೆ ಆಸ್ತಿ ನನಗೆ ಪಾಲ್ ಕೊಡ್ಬೇಕಾಗತ್ತೆ. ಶಿಶುಪಾಲ್ ಸಾಹೇಬ್ರೆ, ನಮ್ಮ ಹುಡುಗರು ಅಪ್ಪಟೆ ಚಿನ್ನ ಬಿಟ್ಟು ಬಿಡ್ಬಾರ್ದ? ಶಿಶುಪಾಲ, ನೀ ಹಾಕಿರೋ ಯೂನಿಫಾರ್ಮ್ ಐರನ್ ಬಿಟ್ಟು ಹೋಗಿದೆ, ಮನೆಗೆ ಹೋಗಿ ಗುಂಜಿ ಹಾಕಿ ಐರನ್ ಮಾಡಿ ಹೋಗು. ಇಸ್ತ್ರಿ ಅನ್ನೋದು ಇನ್ನೊಂದು ಇಸ್ತ್ರಿ ಮಾಡ್ಬಿಡ್ತೀನಿ. ನನ್ನ ಕಣ್ಣ ಮುಂದೆನೆ ದರೋಡೆ ಆಗಿದೆ. ನಮ್ಮ ಸೋಮಣ್ಣನ 2 ಲಕ್ಷ ರೂಪಾಯಿ ಹೋಗಿದೆ. ಆ ಕಳ್ಳ ಸಿಗೋವರೆಗೂ ಇವರಿಬ್ರು ಜೈಲಲ್ಲಿ ಇರ್ಬೇಕು. ಶಿಶುಪಾಲ್ ಸಾಹೇಬ್ರೆ, ದಯವಿಟ್ಟು ಹಾಗೆ ಮಾಡಬೇಡಿ. ಜೈಲಿನಲ್ಲಿ ಜನಸಾಮಾನ್ಯರು ಇರಲೇಬಾರ್ದು. ಅಲ್ಲಿ ಏನಿದ್ರು ಸಚಿವರು, MLA, MP ಗಳು ಮಾತ್ರ ಇರಬೇಕು. ಸರಿ ಬಿಡು, ಇವರಿಬ್ರು ಫೋಟೋನು ಪೇಪರಲ್ಲಿ ಹಾಕ್ಸಿ ಗಂಡು ಗಲಿ ವಂಶದ ಕಳ್ಳರು ಅಂತ ಹಾಕ್ಸ್ತೀನಿ. ಏನ್ ಮಾಡ್ಕೊಂತೀರೋ ಮಾಡ್ಕೊಳ್ಳಿ. ದಯವಿಟ್ಟು ಹಾಗೆ ಮಾಡ್ಬಿಡಿ. ಇವಳಿಂದಾಗಿ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬರೋದು ಬೇಡ. 1 ವಾರ ಟೈಮ್ ಕೊಡಿ, ಆ ಕಳ್ಳನ್ನ ಪತ್ತೆ ಮಾಡಿ ನಾನು ಹಿಡ್ಕೊಡ್ತೀನಿ. 1 ವಾರ ಟೈಮ್ ಕೊಡ್ತೀನಿ. ಅಲ್ಲಿವರೆಗೂ ಯಾರು ಏರಿಯಾ ಬಿಟ್ಟು ಹೋಗ್ಬಾರ್ದು. ಸೋಮಣ್ಣ, ರೆಡಿ ಹೋಗೋಣ. 2 ಲಕ್ಷ ನಿಮ್ ಬಾಯಕ್ಕೆ ನಮ್ಮ ಸಾಹೇಬ್ರೆ ಸತ್ತೋಗ್ಬಿಟ್ಟವ್ರ. ನಮ್ಮ ಸಾಹೇಬ್ರೆ ಕೊಡ್ತಾರೆ ಬಿಡು. ಬನ್ನಿ ಜನಗಳೇ, ಬನ್ನಿ, ನಮ್ನ ಅಲ್ಲಾಡಿಸಿದ್ರೆ ದುಡ್ಡು ಬೀಳುತ್ತೆ. ಬನ್ನಿ ಎಲ್ಲಾಡ್ಸಿ ದುಡ್ಡು ಎಣಿಸಿ, ಬನ್ನಿ ಎಲ್ಲಾಡ್ಸಿ ದುಡ್ಡು ಎಣಿಸಿ. ನಿಮ್ಗೆಲ್ಲ ಹೇಳಿದ್ದು ಆ ಕೃಷ್ಣ ಬರ್ತಾನೆ ಅಂತ ಹೇಳಿದ್ದು. ಅವನೇ ನಮ್ಗೆ ಅಲ್ಲಾಡಿಸಿದ್ರೆ ದುಡ್ಡು ಬೀಳುತ್ತೆ ಅಂತ ಹೇಳಿದ್ದು. ಹೋಗಲಿ, ಬನ್ನಿ ಜನಗಳೇ, ಬನ್ನಿ, ನಮ್ನ ಅಲ್ಲಾಡಿಸಿದ್ರೆ ದುಡ್ಡು ಬೀಳುತ್ತೆ. ಯಾರಾದ್ರೂ ಕಳ್ಳಿದ್ರೆ ಬನ್ನಿ, ನಮ್ಮನ್ನ ಅಲ್ಲಾಡಿಸಿ ದುಡ್ಡು ಎಣಿಸಿ, ಅಲ್ಲಾಡಿಸಿ ದುಡ್ಡು ಎಣಿಸಿ. ನಮ್ನ ಅಲ್ಲಾಡಿಸಿದ್ರೆ ದುಡ್ಡು ಉದುರುತ್ತೆ. ಅಲ್ಲಾಡಿಸಿ ದುಡ್ಡು ಎಣಿಸಿ, ಅಲ್ಲಾಡಿಸಿ ದುಡ್ಡು ಎಣಿಸಿ. ಅಲ್ಲಾಡ್ಸಿದ್ರೆ ದುಡ್ಡಿದ್ರಲ್ಲ, ದುಡ್ಡು ದುರ್ಸಕ್ಕೆ ಬೇರೆ ದಾರಿನೇ ಇದೆ. ನಮ್ಗೆ 5,000 ರೂಪಾಯಿ ಸಿಗುತ್ತಾ? 5,000 ರೂಪಾಯಿನು ಎಷ್ಟು ಬೇಕಾದ್ರೂ ಸಿಗತ್ತೆ. ಬನ್ನಿ ನನ್ ಜೊತೆ. ಹಾ, ಕಾಫಿನಾ ಟೀನಾ? ಏನ್ ಕೊಟ್ರು ನಡೆಯುತ್ತೆ. ನಮ್ಮಲ್ಲಿರೋದು ಒಂದೇ ಫ್ಲಾಸ್ಕು. ಕಾಫಿಗೂ ಟೀಗೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಬಿಸಿ ಬಿಸಿಯಾಗಿ ಗಂಟ್ಲಿಗೆ ಏನಾರು ಹಾಕೊಳ್ಳಿ, ಸರಿ ಹೋಗುತ್ತೆ. ಅಲ್ಲ, ನಮ್ಮನ್ನ ಮನೆ ಕರ್ಕೊಂಬಂದು ಅತಿಥಿ ಸತ್ಕಾರ ಎಲ್ಲ ಮಾಡ್ತಾ ಇದ್ದೀರಾ. ತಾವ್ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ಹರಿಣಿ ಅಂತ. ದುಡ್ಡು ಸಂಪಾದನೆ ಮಾಡಕ್ಕೆ ನಾನಾ ವಿಧಗಳಿವೆ. ನೀವೀಗ ಜೋಕರ್ ವೇಷ ಹಾಕೊಂಡು ರೋಡಲ್ಲಿ ನಿಂತ್ಕೊಂಡು ನನ್ನನ್ನು ಅಲ್ಲಾಡಿಸಿ ದುಡ್ಡುದ್ರತ್ತೆ, ಅಲ್ಲಾಡಿಸಿ ದುಡ್ಡುದ್ರತ್ತೆ ಅಂತಿದ್ರಲ್ಲ. ಅಲ್ಲಾಡ್ಸಿದ್ರೆ ದುಡ್ಡೇನ್ರಿ ಉದ್ರತ್ತೆ, ನೀವು ಹಾಕೊಂಡ್ರೆ ಬಟ್ಟೆ ಉದ್ರತ್ತೆ ಅಷ್ಟೇ. ಅದು ನಮ್ಗೆ ಒಬ್ಬ ಕಳ್ಳನಿಂದ ಮೋಸ ಆಗೋಯ್ತು. ಅವ್ನು ಹುಡ್ಕೋಕ್ಕೋಸ್ಕರ ಈ ತರ ವೇಷ ಹಾಕೊಂಡಿದೀವಿ ಅಷ್ಟೇ. ಯಾರದು? ಅಯ್ಯೋ, ಫೋಟೋದಲ್ಲಿ ಇರೋದು ಯಾರು? ಅದು ನಮ್ಮಣ್ಣ ಕೃಷ್ಣ. ಏನೋ ಯಾರು ಸೇಮ್ ಟು ಸೇಮ್. ಅದು ಏನಿಲ್ಲ, ನೀವು ನಿಮ್ಮ ಅಣ್ಣ ನೋಡೋದಕ್ಕೆ ಒಂದೇ ತರ ಇದೀರಾ ಅಂತ ಹೇಳ್ತೇನೆ. ಈಗ ನಿಮ್ಗೆ ದುಡ್ಡು ಬೇಕಿತ್ತು ತಾನೇ? ಸರಿ, ನಮ್ಮ ಮನೆ ಮುಂದೆ ಇರೋ ರೋಡಲ್ಲಿ ನಾಳೆ ಒಬ್ಬ ಶ್ರೀಮಂತರ ಮನೆ ಹುಡುಗ ಸ್ಕೂಲಿಂದ ಮನೆಗೆ ಹೋಗ್ತಾನೆ. ಯಾಕೆ ಇವತ್ತು ಬರಲ್ವಾ? ಎಕ್ಸ್ಕ್ಯೂಸ್ ಮೀ, ಈಗ ಸ್ಕೂಲ್ ಟೈಮ್ ಆಗೋಯ್ತು. ಹೌದಲ್ವಾ? ಹಾ, ಸೊ ನಾಳೆ ನೀವು ಇದೇ ಗೆಟಪ್ ಹಾಕೊಂಡ್ಬಂದು ಆ ಹುಡುಗನ ಪುಸ್ಲಾಯಿಸಿ ನಾನು ಕಾರ್ ಹತ್ರ ಕರ್ಕೊಂಬರ್ಬೇಕು. ಆಗ ನಾನು ನಿಮ್ಗೆ 10,000 ಕೊಡ್ತೀನಿ. ಆ ಹುಡುಗನ ನೀವೇನ್ ಮಾಡ್ತೀರಾ? ದುಡ್ಡು ಸಂಪಾದನೆ ಮಾಡಕ್ಕೆ ನಾನಾ ದಾರಿಗಳಿದೆ ಅಂತ ಹೇಳಿದ್ನಲ್ಲ. ನೀವು ಕಿಡ್ನಾಪ್ ಅಂತ ಕೇಳಿದ್ದೀರಾ? ಫಿಲಮ್ ತುಂಬಾ ಸತಿ. ಅಂದ್ರೆ ನೀವೀಗ ನಮ್ಮನ್ನ ಕಿಡ್ನಾಪ್ ಮಾಡಿದ್ದೀರಾ? ನಿಮ್ಮನ್ನೆಲ್ಲ ಕಿಡ್ನಾಪ್ ಮಾಡೋದು ಆ ಹುಡುಗನ್ನ. ಅಂದ್ರೆ ನೀವು ಆ ಹುಡುಗನ್ನು ಕಿಡ್ನಾಪ್ ಮಾಡ್ತೀರಾ? ಸರಿ, ಈಗ ನಿಮಗೆ ದುಡ್ಡು ಬೇಕಿತ್ತು ತಾನೇ? ಹೌದು, ನಮಗೆ 5,000 ಬೇಕಿತ್ತು. ನೀವಾಗ ನೀವೇ 10,000 ಕೊಡ್ತೀರಾ, ಆದ್ಮೇಲೆ ಯಾಕೆ ಬೇಡ ಅಣ್ಣ? ಸರಿ, ಸೊ ನಾಳೆ ಇದೇ ಗೆಟಪ್ ಹಾಕೊಂಡ್ಬಂದು ನನ್ನನ್ನು ಮೀಟ್ ಮಾಡಿ. ನಾ ಹೇಳಿದ ಕೆಲಸ ಮಾಡಿದ್ರೆ 10,000 ನಿಮಗೆ.
ತಂಗಿ. ಅವಳನ್ನ ನಾವ್ ಹಿಡಿಲಿಲ್ಲ ಅಂದ್ರೆ ನಾವ್ ಆಗ್ಬಿಡ್ತೀವಿ ಕಮಂಗಿ. Come on, catch it. Yeah, yeah. ಎಷ್ಟು ಮಿಸ್ಸು. ಜೇಬ್ ತಂದಿದ್ರೆ ಸೇವ್ಸ್ ಮಾಡ್ಬೋದಾಗಿತ್ತಾ? ಓ ಹಂಗ್ ನೋಡಿ ಮಕ್ಳು ಕಳ್ರು. come on, chase. ನಾನು ಪದ್ದು ಸರ್ ನಾನ್ ಸರ್ ಬಿಟ್ಲ ಕೃಷ್ಣನ್ ಹುಡುಕ್ಬೇಕು ಅಂತ ಈ ವೇಷ ಹಾಕೊಂಡಿದ್ದೀವಿ ಸರ್. ನಾವು ಮಕ್ಳು ಕಳ್ರಲ್ಲ ನೋಡಿ ಸರ್ ಕೃಷ್ಣ. Come on, chase. ಲೋ ಪದ್ದು ನಮ್ಗೆ ಹಾಕ್ಬೇಕು ಬಾರ ಹೊಟ್ಟೋಗೋಣ. ಬಾಯ್ ಟಾಟಾ. ಯಾಕ ನನ್ನ ಮೇಲೆ ಬಿದ್ದೆ? ಅಸಲ್ ಕುಶಲ್ ಕಮ್ದೋದ್ರೆ ಮನ ಪಡೆ ಸುಮ್ರಿಗೆ ಅಂಡ ಕಾಯಿಸ್ಬೇಕಿರ್ರಿ. ಅಣ್ಣ ನೀರಿಲ್ಲ. ಶಿಶುಪಾಲ ಬಾರು 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 ಬಾರು. ಡ್ಯೂಟಿ ಮೇಲೆ ಹೋಗಬಾರ ಅನ್ಬೇಡ. ಏನ್ ಬಂದದ್ದು? ಎಲ್ಲಿ ಅವ್ರಿಬ್ರು? ಇಲ್ಲೇ ಇದ್ದಿತ್ತ ಕೃಷ್ಣನ ದರ್ಶನ ಆಯ್ತಾ? ಕೃಷ್ಣನ ದರ್ಶನ ಆಯ್ತು, ಅರಣ್ಯ ದರ್ಶನ ಆಯ್ತು. ಸಾರ್ ಆ ಕೃಷ್ಣನೇ ಸೋಮಣ್ಣ ನಿಂಗೆ ಅಲ್ಲಾಡ್ಸಿ ಬಿದ್ದು ನೋಡ್ಕೊಳ್ಳೋದು ಕದ್ಕೊಂಡು ಹೋಗ್ಬಿಟ್ಟಿದ್ದು. ಹೇಳ್ತೀವಿ ಸರ್. ನಮಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ ಸರ್. ನೀವ್ ಹೇಳ್ತಾರೆ ಕರೆಕ್ಟ್. ಆಮೇಲೆ ಕಳ್ರು ನಮ್ ಸಾಮರ್ ಕೈ ಸಿಗ್ತಾ ಇಲ್ವೇ? ನಾವು ಆ ಕಳ್ರು ಯಾರು ಅಂತ ನಿಮ್ಗೆ ತೋರಿಸಿದ್ವಲ್ಲ. ಅಯ್ಯೋ ನಿಮ್ ಕೈ ಹಿಡಿಯೋಕ್ಕಾಗ್ಲಿ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಯಾಕೋ ಹೊಡೆದೆ? ನಾನು ಮಾತಾಡ್ತಾ ಇದ್ದೀನಿ ತಾನೆ, ಮಧ್ಯದಲ್ಲಿ ಯಾಕೋ ಮಾತಾಡ್ತಾ ಇದ್ಯಾ? ಈ ಕಡೆ ಬರ, ಬರ ಈ ಕಡೆ. ಅದು ಸಾರ್ ಪಾಂಡ್ರಗ ನೀನೇ ನಮ್ಮ ಪರವಾಗಿ ಮಾತಾಡ್ಬಿಡ. ಈಗ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ. ನಾವು ಕಳ್ಳರನ್ನ ಕಷ್ಟಪಟ್ಟು ಹಿಡ್ಕೊಡ್ತೀವಿ, ನೀವು ಅವ್ರನ್ನ ಬಿಟ್ಟು ಬಿಡ್ತೀರಿ. ಜೈಲಿಗೆ ಕರ್ಕೊಂಡು ಹೋಗ್ತಾ ಕಳ್ಳ ಪರ್ರರಿ ಆಗ್ಬಿಡ್ತಾನೆ. ಜೈಲಲ್ಲಿರೋ ಕಳ್ಳ ಪರ್ರರಿ ಆಗ್ಬಿಡ್ತಾನೆ. ಬಾತ್ರೂಮಿಗೆ ಹೋಗಿರೋ ಕಳ್ಳ ಚಿಟಿಗೆಲ್ಲಿ ಹಾರಿ ಪರ್ರರಿ ಆಗ್ಬಿಡ್ತಾನೆ. ನೀವು ಮಾಡಿರೋ ತಪ್ಪಿಗೆ ನಮ್ಗೆ ಹೇಳೋದು ನ್ಯಾಯನಾ? ಇದೆಲ್ಲ ಬೇಕಾಗಿತ್ತ ನಮ್ಗೆ? ಬನ್ನಿ ಸರ್ ನಾವೇ ಹುಡ್ಕೋಣ. ಅಯ್ಯೋ ನಡಿಯ ಹೋಗೋಣ, ನಡಿಯ. ಜೈ ಶಂಭುನಾಥ. ಜೈ ಜೈ ಶಂಭುನಾಥ. ಅಯ್ಯೋ ನಮ್ಮ ಹತ್ರ ಚಿಲ್ಲರೆ ಇಲ್ಲ, ಮುಂದಕ್ಕೆ ಹೋಗಿ. ನಾವು ಅರ್ಜೆಂಟ್ ಕೆಲ್ಸದ ಮೇಲೆ ಹೋಗ್ತಾ ಇದೀವಿ. ಏನ್ ಕೆಲಸ ಅಂತ ಕೇಳಬಹುದೇ? ಅರಣಿ ಮತ್ತು ಕೃಷ್ಣನ ದೊಡ್ಡ ಕಳ್ಳರಿದ್ದಾರೆ, ಅವ್ರು ಇಳಿಯಕ್ಕೆ ಹೋಗ್ತಾ ಇದೀವಿ. ಅವ್ರು ಇಲ್ಲೇ ಇದಾರಲ್ಲ. ಎಲ್ಲಿ ಎಲ್ಲಿ ಎಲ್ಲಿ? ಇಲ್ಲೇ ಅಂದ್ರೆ ಇದೇ ಊರಿನಲ್ಲೇ ಇದ್ದಾರೆ. ಓ ಇದೇ ಊರಲ್ಲಿ ಎಲ್ಲಿ? ಹಳೆ ಬಸಪತ್ರ. ಓ ಸಾರ್ ನಾವು ದಿನ ಬೀಟ್ ಮಾಡ್ತೀವಲ್ಲ ಅದೇ ಸ್ಥಳ. ಹಳೆ ಬಸ್ಗಳೆಲ್ಲ ನಿಂತಿರ್ತಾರ ಅಲ್ಲೇನು? ಅದನ್ನೇ ಹಳೆ ಬಸ್ ಸ್ಟಾಪ್ ಅನ್ನೋದು. Come on, we will go. ಒಳ್ಳೆದಾಗಿ ಒಳ್ಳೆದಾಗಿ. ಜೈ ಶಂಭುನಾಥ. ಜೈ ಜೈ ಶಂಭುನಾಥ. ಆಹಾ ನಿಮ್ ದರ್ಶನ ಆಗಿದ್ದು ನನ್ ಭಾಗ್ಯ. ನೀನ್ ನಮಗ್ ಸಿಕ್ಕಿದ್ದು ನಮ್ಮ ಸೌಭಾಗ್ಯ. ಮಗಳೇ, ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇದೆ, ಅದು ಏನು ಅಂತ ಹೇಳ್ತೀಯಾ? ಅದು ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಒಂದ್ ಜೋಳ್ಗೆ ಕಟ್ಟಿ ಆ ಜೋಳ್ಗೆಯಲ್ಲಿ ನನ್ ಮಗುನ ಹಾಕಿ ತೂಗ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ನಮ್ಮ ಅಣ್ಣ ಆಸ್ತಿ ಪಾಲ ಕೊಡ್ತಿಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ನಿಮ್ಮ ಅಣ್ಣ ಪಾಲ್ ಕೊಡ್ತಿದ್ರೆ ಏನಂತೆ? ನಾವು ಬಂದಿರೋದೇ ನಿನ್ಗೊಂದ್ ದಾರಿ ಕಾಣಿಸಕ್ಕೆ. ಸ್ವಾಮಿಗಳು ತಮ್ಮದು ಯಾವ ಊರು? ತಾಯಿ, ನಾವು ಯಾವ ಊರಿನಲ್ಲಿ ಇರ್ತೀವೋ ಅದೇ ನಮ್ಮ ಊರು. ದೊಡ್ಡ ಮಾತು ದೊಡ್ಡ ಮಾತು. ತಾಯಿ, ನಿಮ್ಮ ಮನಸ್ಸಿನಲ್ಲೂ ಏನೋ ವಿಷಯ ಕುರಿತಾ ಇದೆ, ಅದೇನು ಅಂತ ಹೇಳ್ತೀರಾ? ಅಯ್ಯೋ, ಬಹಳ ದಿವಸದಿಂದ ನನ್ನ ಸ್ವಂತಕ್ಕೆ ಒಂದು ಬಂಗಾರದ ಡಾಬ್ ಮಾಡಿಸ್ಕೊಡು ಅಂತ ನನ್ನ ಮಗನ್ನ ಕೇಳ್ತಾನೆ ಇದ್ದೀನಿ. ಆ ನನ್ನ ಮಗನೋ ನಮ್ಮ ಯಜಮಾನನ ಫೋಟೋಗೆ ಒಂದು ಪುಟ್ ಲೈಟ್ ತಂದ್ಕೊಡ್ಲಿಲ್ಲ, ಇನ್ನು ಸ್ವಂತಕ್ಕೆ ಡಾಬೆಲ್ ಮಾಡಿಸ್ಕೊಡ್ತಾನೆ. ಚಿಂತಿಸಬೇಡಿ ತಾಯಿ, ನಾವು ಬಂದಿರೋದೇ ನಿಮ್ಮನ್ನ ಉದ್ಧಾರ ಮಾಡೋದಕ್ಕೆ. ನಿಮ್ಮ ಹತ್ರ ಇರೋ ಹಣನೆಲ್ಲ ತಂದು ಇಲ್ಲಿಡಿ, ಅದಕ್ಕೊಂದು ಸಣ್ಣ ಪೂಜೆ ಸಲ್ಲಿಸಿ ಅದನ್ನ ಡಬಲ್ ಮಾಡ್ಕೊಡ್ತೀವಿ. ನಿಜವಾಗ್ಲೂ? ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ತಾಯಿ. ಅಯ್ಯೋ ರೇ ಮಗನೇ, ಬರ ಇಲ್ಲಿ. ಸನ್ಯಾಸಿಗಳು ಬಿಡದಿ ಪಕ್ಕ ಆಶ್ರಮ ಕಟ್ಟೋದಕ್ಕೆ ಜಾಗ ಸಿಗಿಲ್ವಾ? ಅಯ್ಯೋ ಅದು ಯಾಕೆ ಹೇಳ್ತಿಲ್ಲ ಸ್ವಾಮಿ? ಜಿಪುಣ ಅಂದ್ರೆ ಜಿಪುಣ ನನ್ನ ಮಗ. ರೇ ಮಗನೇ, ನಮ್ಮ ಹತ್ರ ಇರೋ ಹಣನೆಲ್ಲ ತಂದು ಕೊಟ್ರೆ ಅದಕ್ಕೊಂದು ಪೂಜೆ ಮಾಡಿ ಡಬ್ಬಲ್ ಮಾಡ್ಕೊಡ್ತಾವಂತೆ. ನನ್ನ ಹತ್ರ ಹಣ ಇಲ್ವಲ್ಲ, ಬರೀ ಒಡವೆ. ಅದನ್ನೇ ತಂದ್ಬಿಡಿ, ಅದನ್ನೇ ಡಬಲ್ ಮಾಡ್ಕೊಡ್ತೀವಿ. ಆದ್ರೆ ಪೂಜೆಗೂ ದುಡ್ಡಿಲ್ವೇ? ಅಯ್ಯೋ ಚಿಂತೆ ಮಾಡ್ಬಿಡಿ, ಒಂದು ನಿಮಿಷ ಇದೆ. ತಗೊಳ್ಳಿ 10,000 ರೂಪಾಯಿ ಪೂಜೆಗೆ. ನೀವು 10,000 ರೂಪಾಯಿ ಕೊಟ್ಟಿದ್ದೀರಿ ಅಂದ್ಮೇಲೆ ಒಡವೆ ತರೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಒಡವೆಗಳನ್ನ ಒಂದು ಪಾತ್ರದೊಳಗೆ ಹಾಕಿ ತಗೊಂಡ್ಬನ್ನಿ, ಇಲ್ಲೇ ಒಂದು ಸಣ್ಣ ಪೂಜೆ ನಡೆಸಿ ಅದನ್ನ ಡಬಲ್ ಮಾಡ್ತೀವಿ. ಒಡವೆ ಎಲ್ಲ ಈ ಪಾತ್ರದಲ್ಲಿ ಹಾಕಿ ತಂದಿದ್ದೀರಾ? ಓ ಹಾಕಿದೀವಿ, ಒಂದಲ್ಲ ಎರಡಲ್ಲ 10 ಲಕ್ಷ ರೂಪಾಯಿ ಒಡವೆ ಹಾಕಿದೀವಿ. ಚಿಂತಿಸ್ಬೇಡಿ, 20 ಲಕ್ಷ ಒಡವೆ ನಿಂದಾಗತ್ತೆ. ಪೂಜೆನ ಪ್ರಾರಂಭ ಮಾಡ್ತಾ ಇದ್ದೀನಿ, ಎಲ್ಲರೂ ಸುಮ್ಮನೆ ನಿಂತ್ಕೋಬೇಕು. ಆಯ್ತು.
ಹರಿಣಿ 10,000 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಲಕ್ಷಾಂತರ ರೂಪಾಯಿ ಒಡೆ ನಮ್ ಕೈ ಸೇರ್ತು. ಅಣ್ಣ ಆದ್ರೆ ಇದನ್ನೆಲ್ಲ ನೋಡಿದ್ರೆ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದೆ. ಹೌದಾ? ಒಂದ್ಸಲಿ ಚೆಕ್ ಮಾಡ್ಬಿಡು. ಒಂದ್ ನಿಮಿಷ ಇರು. ಏನಾಯ್ತಣ್ಣ? ಎಲ್ಲ ನಾಲ್ಕದು ಒಡವೆಗಳು. ಅನ್ಯಾಯವಾಗಿ 10,000 ರೂಪಾಯಿ ಕಳ್ಕೊಂಡ್ವಿ ನೋಡಿ. ಹೊರಡುವಾಗ ಮನೆಗೆ ಬೀಗ ಹಾಕೊಂಡು ಹೊರಟಿದ್ಯಲ್ವಾ? ನನಗನ್ಸತ್ತೆ ಯಾರೋ ನಮ್ಮನೇನ ದೋಟ್ಬಿಟ್ಟಿದ್ದಾರೆ. ಮನೇಲಿರೋ ಒಡವೆ ದುಡ್ಡು ಎಲ್ಲ ದೋಚ್ಕೊಂಡು ಹೊರಟೋಗಿದ್ದಾರೆ. ನಾವೇ ಇನ್ನೊಬ್ರನ್ನ ಲೂಟಿ ಮಾಡ್ತಾ ಇದ್ವಿ, ನಮ್ಮನ್ನೇ ಲೂಟಿ ಮಾಡಿ ಹೋಗ್ಬಿಟ್ಟಲ್ಲ. ನನ್ನ ಕೈಗೆ ನಾವು ಸಿಕ್ಕಿದ್ರೆ ಕೈಮಾ ಮಾಡ್ಬಿಡ್ತೀವಿ. ಮನೆಗೆಲ್ಲ ಪೂಜೆ ಮಾಡ್ಬೇಕು ಅಂತಿದ್ದೆ, ಬಿಡುವಾಗಿದ್ದೀನಿ, ಮಾಡಿಸ್ಬಿಡ್ಲ? ನೀನೇ ನಮ್ಮನ್ನು ಹುಡ್ಕೊಂಡು ಬಂದಿದ್ಯಾ ಅಂತಂದ್ರೆ ಇದ್ರಲ್ಲಿ ನಿನ್ ಕೈ ಒಡನೆ ಇದ್ದೇ ಇರುತ್ತೆ. ನಾನು ಇವತ್ತಿನ ಸುಮ್ಮನೆ ಬಿಡಲ್ಲ ನಿನ್ನ. ಸುಮ್ಮನೆ ತಂಟೆಗೆ ಹೋದ್ರೆ ನಿಮ್ಮಿಬ್ಬರು ಡಮ್ ಅನ್ಸ್ಬಿಡ್ತೀರಿ. ನೀವ್ ಯಾವಾಗ ಬಂದ್ರಿ? ಅಯ್ಯ ನಾನು ಯಾವಾಗ ಬಂದೆ ಅನ್ನೋದು ಮುಖ್ಯ ಅಲ್ಲಮ್ಮ, ನೀವಿಬ್ರು ಸೇರ್ಕೊಂಡು ಎಷ್ಟು ಜನ ನಾಳೆ ಮಾಡಿದ್ರ ಅನ್ನೋದು ಮುಖ್ಯ. ನಿಮ್ಮ ಮನೇಲಿರೋ ಒಡವೆ ದುಡ್ಡೆಲ್ಲ ಆಗ್ಲೇ ಸೀಸ್ ಮಾಡಿದ್ದೀವಿ. ಏ ಕೃಷ್ಣ, ಸೋಮಣ್ಣ ಹಳ್ಳಾಡ್ಸಿ ದುಡ್ಡು ಉದುರ್ಸಿ ನೀರೇ ತಾನೆ. ಬಾ ನಿನ್ನು ಲಾಕಪ್ಪ ಲಾಕ್ ಹಳ್ಳಾಡ್ಸಿ ನೀನ್ ಬಾಡಿ ಪಾಟ್ಗಳನ್ನೆಲ್ಲ ಉದುರ್ಸ್ಬಿಡ್ತೀನಿ. ಹರಿಣೆ ನೀನೇನು ಕಮ್ಮಿ ಇಲ್ಲ, ಸ್ಕೂಲ್ ಹುಡುಗರು ಕಿಡ್ನಾಪ್ ಮಾಡಕ್ ಹೋಗಿದ್ಯಾ? ನಾನ್ ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡಲ್ಲ, ನನ್ನ ಜೊತೆ ಬರ್ತಾ ಇರ್ಬೇಕು. ಶಿಶುಪಾಲ್ ಸಾಹೇಬ್ರೆ, ಕಳ್ಳರು ಸಿಕ್ಕಿದ್ರು ಅನ್ನೋ ಖುಷಿಗೆ ಮತ್ತೆ ಬಿಟ್ಬಿಟ್ಟಿರ. ಬಿಡೋ ಮಾತೇ ಇಲ್ಲ, ಇವರಿಬ್ಬರನ್ನು 14 ವರ್ಷ ಒಳಗೆ ತಳ್ಳಿಬಿಡ್ತೀನಿ.